ಇದು ಪವಿತ್ರ ಬಂಧನ ಇವತ್ತಿನ ಎಪಿಸೋಡ್ ಸ್ಟಾರ್ಟಿಂಗಲ್ಲಿ ಅಜ್ಜ ಆಯ್ತು ನವಮಿ ವಿಶಾಲ್ ಎಲ್ಲರೂ ಬಂದ್ರಲ್ಲ ವಾಟ್ ಈಸ್ ಹ್ಯಾಪ್ನಿಂಗ್ ಇಯರ್ ಅಂತ ನಮ್ರತ ಪೇಜಾಡ್ತಾರೆ 3 ಅನೌನ್ಸ್ಮೆಂಟ ಜಸ್ಟ್ ಸೀರಿಯಸ್ ಐ ಆಮ್ ಗೆಟಿಂಗ್ ವರಿ ಅಂತೆಲ್ಲ ಹೇಳಿ ಮಾತಾಡ್ತಾ ಇದ್ದ. ಇಲ್ಲಿ ಎಲ್ಲರೂ ಕ್ಯೂರಿಯಾಸಿಟಿ ಇದೆ. ನಮ್ರತ ಈ ಮನೆ ಮಗಳು ನಮ್ರತನ ಭವಿಷ್ಯ ಜೀವನ ಚೆನ್ನಾಗಿರ್ಬೇಕಂತ ನನ್ನ ಜೀವನದ ಅತಿ ದೊಡ್ಡ ಆಸೆ ಕನಸು ಅಂತ ತಾತ ಅವಳ ಮುಂದೆ ದಾರಿ ಹೇಗಿರ್ಬೇಕಂತ ಯೋಚನೆ ಮಾಡಿ ನಮ್ಮ ದೇವರು ಒಂದು ಒಳ್ಳೆ ನಿರ್ಧಾರ ತೊಗೊಂಡಿದ್ದಾನ ಅಂತೆಲ್ಲ ಹೇಳಿದಾಗ ಎಲ್ಲರೂ ಖುಷಿ ಪಡ್ತಾ ಇರ್ತಾರೆ. ಆ ನಿರ್ಧಾರವನ್ನು ನಮ್ರತ ಲೈಫ್ ಒಂದು ಟರ್ನಿಂಗ್ ಪಾಯಿಂಟ್ ಆಗುತ್ತೆ ಅನ್ನೋದು ನನ್ನ ನಂಬಿಕೆ ಅಂತ ತಾತ ಹೇಳ್ತಾರೆ. ಸೀರಿಯಸ್ಲಿ ಪ್ಲೀಸ್ ಟೆಲ್ ಮಿ ತಾತ ಅಂತಲೇ. ಸಾರಿ ಕಂದ, ಆ ನಿರ್ಧಾರ ಏನಂತ ನಾನು ಹೀಗೆ ಬಾಯ್ ಬಿಡಲ್ಲ. ನನ್ನ ಹತ್ರ ದೇವ್ 1 ವಾರ ಟೈಮ್ ತೊಗೊಂಡಿದ್ದಾನ ಅಂತೆಲ್ಲ ಹೇಳಿದೆ. ಟೆನ್ಷನ್ ಇಟ್ಬಿಡ್ತಾರೆ ಆ 1 ವಾರದ ನಂತರ ಅವನೇ ಖುದ್ದಾಗಿ ವಿಷಯ ಏನಂತ ಹೇಳ್ತಾನೆ ಮುಂದೆ ಅಂತೆಲ್ಲ ಹೇಳ್ತಾರೆ. ಈಗ ನನಗೂ ವಯಸ್ಸಾಗಿ ಅವಳ ದೇಹಕ್ಕೆ ವಿಶ್ರಾಂತಿ ಬೇಕು ಯಶೋದಾಗೆ ಅಂತೆಲ್ಲ ತಾತ ಹೇಳ್ತಾ ಇರ್ಬೇಕಾದ್ರೆ ಆ ಕಡೆಯಿಂದ ಅವರು ರಾಧಿಕಾ ನೀನು ಕೂಡ ಈ ಮನೆಗೆ ನಿನ್ನ ಜೀವನ ಮುಡುಪಾಗಿಟ್ಟಿದ್ದೆ ಕಣಮ್ಮ ಅಂತೆಲ್ಲ ಹೇಳ್ತಾರೆ. ಎಷ್ಟೇ ಕಷ್ಟ ಬಂದರೂ ಈ ಮನೆನ ಒಂದು ಎತ್ತರದ ಹಂತಕ್ಕೆ ತಗೊಂಡು ನಿಲ್ಲಿಸಿದೆಯಾ ಅಂತೆಲ್ಲ ಹೇಳ್ತಾ ಇರ್ತಾರೆ. ಅದೇ ಟೈಮಿಗೆ ಈ ಕಡೆಯಿಂದ ಆದರೆ ಏನು ಮುಂದೆ ನಿನ್ನ ಜವಾಬ್ದಾರಿ ಈ ಮನೆಯಿಂದ ಆಚೆ ಇನ್ನಷ್ಟು ದೊಡ್ಡದಾಗುತ್ತೆ. ಯಾಕಂದರೆ ದೇವ್ ಹೊಸ ಪ್ರಾಜೆಕ್ಟ್ ಎಲ್ಲ ಮಾಡಿದೆವು, ಹೊಸ ಫ್ಯಾಕ್ಟ್ರಿ ಮಾಡ್ತಾಯಿದ್ದಾನ, ಬಿಸ್ನೆಸ್ಸು ಇನ್ನಷ್ಟು ಜಾಸ್ತಿ ಆಗ್ತಾಯಿದೆ ಅಂತಲೇ ನೀನು ಅವನ ಜೊತೆ ನಿಂದಿರ್ಬೇಕಮ್ಮ ಅಂತೆಲ್ಲ ಹೇಳಿದಾಗ ರಾಧಿಕಾ ಮೇಡಮ್ ತುಂಬ ಖುಷಿ, ಅವನ್ನ ಬೆನ್ನೆಲ್ಲ ಬಾಗಿ ನಿಂದಿರ್ಬೇಕಮ್ಮ ಅಂತೆಲ್ಲ ಹೇಳ್ತಾರೆ. ನಮ್ರತ ನೀನು ಕೊಡು ದೇವ್ ಜೊತೆಯಲ್ಲಿ ಹೊಸ ಫ್ಯಾಕ್ಟ್ರಿಯಲ್ಲಿ ಬ್ಯುಸಿ ಆಗಿರ್ತೀಯ ಅಂತೆಲ್ಲ ಹೇಳ್ತಾರೆ. ಹಾಂ ತಾತ ಅಂತೆಲ್ಲ ಹೇಳಿ ಖುಷಿ ಪಡ್ತಾಯಿದ್ದಾರೆ. ದೇವ್ ಅಂತೂ ಹೊರಗಿನ ಪ್ರಪಂಚದಲ್ಲಿ ಉಸಿರಾಡೋ ಪರಿಸ್ಥಿತಿಯಲ್ಲಿ ಇರ್ತಾರೆ. ಹಾಗಾದರೆ ಈ ಮನೆ ಉಸಿರು, ಈ ಮನೆ ವ್ಯವಸ್ಥೆ, ಹಿರಿಯರ ಆರೈಕೆ ಎಲ್ಲವೂ ಇವೆಲ್ಲ ಯಾರ ಕೈಯಲ್ಲಿ ಇರಬೇಕನ್ನೋದೇ ಈಗಿನ ದೊಡ್ಡ ಪ್ರಶ್ನೆ ಅಂತೆಲ್ಲ ತಾತ ಹೇಳಿದಾಗ ಇವಾಗ ನಮ್ರತ ಮಂಗಳ ಮೇಡಮ್ಮು ತನ್ನ ಹೆಸರು ಹೇಳ್ತಾರೇನೋ ಅಂತ ಅವರು ಈ ಮನೆನ ತನ್ನ ಸ್ವಂತ ಮನೆ ಅಂತ ಭಾವಿಸಿ ಯಾರು ಹೇಳಿದೆ ಎಲ್ಲ ಜವಾಬ್ದಾರಿ ಹೊತ್ಕೊಂಡು ಹಿರಿಯರನ್ನು ಹೆತ್ತವರಂತೆ ನೋಡ್ಕೊತಾ ಇರೋದು ಹೇಳ್ತಾ ಈ ಬರಡು ಮನೆಗೆ ಹೊಸ ಜೀವ ಬಂದಿದೆ ಅಂತೆಲ್ಲ ಹೇಳಿದ. ಅದು ಪವಿತ್ರನ ಹೆಸರು ಅದು ಯಾರು ಅನ್ನೋದೇ ಪವಿತ್ರ ಅಂತೆಲ್ಲ ತಾತ ಹೇಳ್ಬಿಟ್ಟ. ಬೇರೆ ಯಾರು ಅಲ್ಲ ಪವಿತ್ರ, ನಮ್ಮ ಪವಿತ್ರ ಅಂತೆಲ್ಲ ಹೇಳಿದಾಗ ಪ್ರತಿಯೊಬ್ಬರು ಶಾಕ್ ಆಗಿಬಿಡ್ತಾರೆ. ಇಲ್ಲಿ ಖುಷಿ ಪಡೋರು ಖುಷಿ ಪಡ್ತಾರೆ, ಬೇಜಾರಾಗೋರು ಬೇಜಾರಾಗ್ತಾರೆ. ಈ ಕಡೆ ಪುಟ್ಟು ಅವರು ಬೇಜಾರಾಗಿದ್ದ ಪವಿತ್ರ ಹೋಗಿದ್ದಾಳೆ ಅಂತೆಲ್ಲ ಹೇಳಿ ಪವಿತ್ರ ತವ್ರ ಮನೆಯವರು ಇಲ್ಲಿ ಇವರು ವಿಡಿಯೋ ತೋರಿಸ್ತಾ ಇದ್ದ. ಅವು ಎಷ್ಟು ಚೆನ್ನಾಗಿದೆ, ಕಿಲಕಿಲ ನಾನು ಓಡಾಡ್ತಾ ಇದ್ದಳು ಹಂಗೆಲ್ಲ ಹೇಳ್ತಾರೆ. ಅವರು ಎಷ್ಟು ಖುಷಿಯಾಗಿರೋ ಫೋಟೋ ತೋರಿಸ್ತಾರೆ. ಆದರೆ ಫೋನ್ನಲ್ಲಿದ್ದಾರ ಅಂತೆಲ್ಲ ಹೇಳಿ ಅಂದರೆ ಅವ್ರು ಬಂದಾಗ ಬಾವಿ ನೀರು ಸೇದಿದ್ದು ಮತ್ತು ಆಮೇಲೆ ಅದೆಲ್ಲ ವಿಡಿಯೋಗೆ ಫ್ಲ್ಯಾಶ್ ಬ್ಯಾಕೆಲ್ಲ ತೋರಿಸ್ತಾ ಇದ್ರು. ನೀರು ಕಾಸಿದ್ದು ಸ್ನಾನ ಮಾಡಿದ್ದು ಮನೆಯವರು ಮನಸ್ಸು ಗೆಲ್ಲಬೇಕು, ಇಲ್ಲಿ ಮನಸ್ಸು ಗೆಲ್ಲೋದಲ್ಲ ಅಂತೆಲ್ಲ ಅಳಿ ಅಂದರೆ ಪವಿ ಅಂದರೆ ಇಷ್ಟ ಅಂತೆಲ್ಲ ಹೇಳಿ ಮತ್ತು ಪವಿಗೂ ಅಳಿ ಅಂದ್ರ ಮೇಲೆ ಅಷ್ಟೇ ಪ್ರೀತಿ ಅನಿಸುತ್ತೆ ಅಲ್ವಾ ಅಪ್ಪ ಅಂತೆಲ್ಲ ಹೇಳಿ ನಿನ್ನ ಮಾತು ನಿಜ ಕಣ ಅಂತೆಲ್ಲ ಹೇಳಿ ಇವ್ರು ಮಾತಾಡ್ತಾ ಇರ್ತಾರೆ. ಅದೇ ಟೈಮಿಗೆ ಇಲ್ಲಿ ಯಾರಿಗೂ ಇಷ್ಟ ಇರಲ್ಲಲ್ಲ, ಮಾತಾ ಹೇಳ್ತಾರೆ ಇದು ಇನ್ಮೇಲೆ ಯಾರೊಬ್ಬರು ಸರ್ವಾಧಿಕಾರದ ಒಬ್ಬರು ತೀರ್ಮಾನ ನಡೆದಿಲ್ಲ ಅಂತೆಲ್ಲ ಹೇಳಿ ಈ ದೊಡ್ಡ ಬದಲಾವಣೆಗೆ ನಿಮ್ಮೆಲ್ಲರ ಒಪ್ಪಿಗೆ ಇದೆನಾ ಈ ಮನೆ ದೇವ್ ಇದು ನನಗೆ ಸಂಪೂರ್ಣ ಒಪ್ಪಿಗೆ ಇದೆ, ನನಗೆ 100% ಅಂತ ದೇವ್ ಕೈ ಎತ್ತಾನ. ಆಮೇಲೆ ಅವರು ದೇವರಪ್ಪ ಅವರು ಕೈ ಎತ್ತಾರೆ. ಅಜ್ಜಿ ನಂದು ಒಪ್ಪಿಗೆ ಇದೆ ಅಂತ ಅಜ್ಜಿನೂ ಕೈ ಎತ್ತಿರ್ತಾರೆ. ವಿಶಾಲು ಮತ್ತು ನವಮಿ ನಂದು ಒಪ್ಪಿಗೆ ಇದೆ ಅಂತ ಹೇಳಿ ಆಮೇಲೆ ಇವರು ಆ ಮೇಡಮ್ ಇರ್ತಾರಲ್ಲ ಅವರು ಕೈ ಎತ್ತಿಬಿಡ್ತಾರೆ. ಅಮ್ಮ ನಮ್ರತ ನಿನಗೆ ಒಪ್ಪಿಗೆ ಇದ್ದೇನೆ ಅಂದಾಗ ದೇವ್ ನಮ್ರತ ಪಕ್ಕ ಹೋಗಿ 100% ಇದೆ, ನಾನು ಎಲ್ಲಿ ಇರ್ತೀನಿ, ನಾನು ಒಪ್ಪಿಗೆ ನನ್ನ ಡಿಸಿಷನ್ ಏನಿರುತ್ತೆ ಅದೇ ನಮ್ರತನ ಹ್ಯಾಂಡ್ ರೈಸ್ ಮಾಡ್ತಾರೆ. ನಮ್ರತನ ಹ್ಯಾಂಡ್ ರೈಸ್ ಮಾಡ್ದಾನೆ ಇವಳೆ ಕೈ ಎತ್ತಿದ್ಮೇಲೆ ನಾನು ಯಾಕೆ ಎತ್ತಬಾರ್ದು ಅಂತೆಲ್ಲ ಹೇಳಿ ಮಂಗಳ ಅವ್ರ ಮಗನೂ ಕೈ ಎತ್ತಾನ. ಆಮೇಲೆ
ಪ್ರದೋಷ್ನು ಕೈ ಎತ್ತೈತಾನ. ಅವ್ರು ನಮಗೂ ಒಪ್ಪಿಗೆ ಇದೆ ಅಂತಾನೆ. ಪ್ರದೋಷ್ನ ಕೇಳಿದಾಗ ನನಗೂ ಒಪ್ಪಿಗೆ ಇದೆ. ಏನು ಅವ್ರ ಅಣ್ಣ ಇದ್ದು ಏನಮ್ಮ ವಸ್ತಲ ಮತ್ತು ಮಗಳ ನಿಮಗೆ ಅಂದರೆ ನಮಗೂ ಒಪ್ಪಿಗೆ ಇದೆ ಅಂತ. ಪ್ರಮೋದ ನಿಂದ ಅಂದರೆ ನಂದು ಅವಾಗೆ ಕೈ ಎತ್ತಬೇಕು ಹಿಂದೆ ಕೇಳ್ಕೊಂಬಿಟ್ಟಿದ್ದೆ ಅಂತೆಲ್ಲ ಕೈ ಎತ್ತಿ ಬಿಡ್ತಾನೆ. ಆಮೇಲೆ ರಾಧಿಕಾನ ಕೇಳ್ತಾರೆ. ರಾಧಿಕಾ ಹೇಳಮ್ಮ ನಿಂದ ಅಭಿಪ್ರಾಯ ಅಂತೆಲ್ಲ ಹೇಳಿದಾಗ ಅಪ್ಪ ಬೇಜಾರಾಗ್ತಾರ ಅಂತೆಲ್ಲ ಹೇಳಿ ಅವರು ದೇವ್ರ ತಂದೆ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ರಾಧಿಕಾ ಅವರು ಕೂಡ ನನಗೂ ಒಪ್ಪಿಗೆ ಇದೆ ಅಂತೆಲ್ಲ ಹೇಳ್ಬಿಡ್ತಾರೆ. ಇಲ್ಲ ತಾತ ಬೇಡ, ಯಾವತ್ತಿದ್ರು ಈ ಮನೆ ಯಜಮಾನಮ್ಮ ಅವರು, ಅದಕ್ಕೆ ನಾನು ಅವ್ರನ್ನ ಯಜಮಾನಮ್ಮ ಅಂತೆಲ್ಲ ಹೇಳ್ತೀನಿ ಅಂತೆಲ್ಲ ಹೇಳಿದಾಗ ಇಲ್ಲ ಕಣಮ್ಮ ಅಂತೆಲ್ಲ ಹೇಳಿ ಸರಿ ಈಗಲೇ ಎಲ್ಲರ ಮುಂದೆ ಅವಳನ್ನ ಅತ್ತೆ ಅಂತ ಕರಿ ಅಂತೆಲ್ಲ ಹೇಳಿ ತಾತ ಬೋಲ ಅಂತ ಮಾಡಿದ್ರೆ ಅತ್ತೆ ಅಂತ ಕರಿ, ಯಜಮಾನಮ್ಮ ಅಂತ ಕರಿಬೇಡ ಅತ್ತೆ ಅಂತ ಕರಿ, ಅತ್ತೆ ಅಂತೆಲ್ಲ ಹೇಳ್ಬಿಡ್ತಾ. ಅದೇ ಫೋರ್ಸ್ಫುಲ್ ಆಗಿ ದೇವ್ ಬಂದು ಹೇಳಿ ಅಂತೆಲ್ಲ ಹೇಳ್ತಾನೆ. ಕರಿ ಅಂತೆಲ್ಲ ಹೇಳಿ ಫೋರ್ಸ್ಫುಲ್ಲಾಗಿ ಕರೆಸಿಬಿಡ್ತಾರೆ. ಕರೆಸಿಬಿಟ್ಟಾಗ ಈ ಕಡೆಯಿಂದ ನಿನ್ನ ಮಾತು ನನಗೆ ಕೇಳಿಸಲ್ಲ, ಜೋರು ಕೂಗು ಜೋರು ಹೇಳಿ ಅಂತೆಲ್ಲ ಹೇಳಿದೆ. ಅದೇ ಟೈಮಿಗೆ ಈ ಕಡೆ ಪ್ರತಿಯೊಂದನ್ನು ರಾಧಿಕಾ ಮುಂದೆ ನಿಂತು ಕಲಿಸ್ಕೊಡ್ತಾಳ ಅಂತ ಹೇಳಿ ರಾಧಿಕಾ ಅಂತೆಲ್ಲ ಹೇಳಿದಾಗ ರಾಧಿಕಾ ಕೀ ಬಂಚ್ಕೊಡ್ತಾರೆ ಅವ್ರಿಗೆ. ಯಾಕತ್ತೆ ಹೆದರ್ಕೊಂಡು ಕೀ ತೊಗೊಳ್ಳಿ ಅಂತೆಲ್ಲ ಹೇಳಿದಾಗ ಅತ್ತೆನೇ ಕೊಡ್ತಾರೆ ತಗೋ ಅಂತೆಲ್ಲ ಹೇಳಿದಾಗ ರಾಧಿಕಾ ಹೆದರ್ಕೊಂತಾರೆ, ತಗ್ಲಿಗ ತೊಗೊಳಲ್ಲ. ಅವ್ರು ರಾಧಿಕಾ ಮೇಡಮ್ ಅವ್ರು ಬಲವಂತದಿಂದ ಕೈ ಕಾಸ್ಕೊಂಡು ಕೈ ಇಟ್ಕೊಂಡು ಕೀ ಬಂಚ್ಕೊಟ್ಬಿಡ್ತಾರೆ. ಕೀ ಬಂಚ್ಕೊಟ್ಟಾಗ ಸಮಾಧಾನ ತರೀತು ಮಾಡ್ದೆ. ಮತ್ತೊಂದು ಸರ್ಪ್ರೈಸ್ ಕಾದಿದೆ ಮುಂದಿನ ವಾರ. ಅದು ಇವಾಗ ಹೇಳೋದು ಅಪ್ಪ ನೀವು ಈ ನಿರ್ಧಾರ ನನಗೆ ಸ್ವಲ್ಪನೂ ಇಷ್ಟ ಆಗಲಿಲ್ಲ. ನಮ್ರತ ನಮ್ಮ ಮನೆಗೆ ಕಂಪ್ನಿಗೆ ಎಷ್ಟೆಲ್ಲ ದುಡಿದಿದೆ ಅಂತ ವಸ್ತಲ್ಲ ಅವ್ರ ಅಪ್ಪನ ಹತ್ರ ಜಗಳ ಆಡ್ತಾರಲ್ಲ. ಅದೇ ಟೈಮಿಗೆ ಅವ್ರ ಮಗ ಬಂದು ಅದಕ್ಕೆ ನೀವು ಎಲ್ಲರಿಗೂ ಒಂದೊಂದು ಜವಾಬ್ದಾರಿ ವಹಿಸಿದೆ ಅಂತ ತಾತ ಹೇಳ್ತಾರೆ. ಆಮೇಲೆ ನೆಕ್ಸ್ಟ್ ಎಪಿಸೋಡ್ ಚೆನ್ನಾಗಿದೆ. ಅವ್ರಿಗೆ ಏನು ಇಷ್ಟ ಇರಲ್ಲ ಬಂದು ಜಗಳ ಆಡ್ದ ಎಲ್ಲದಕ್ಕೂ ನಿರ್ಧಾರ ಅಪ್ಪ ತೊಗೊಂಡಿದ್ದ ನಿರ್ಧಾರ ಕರೆಕ್ಟ್ ಇದೆ ಅಂತೆಲ್ಲ ಹೇಳ್ತಾರೆ. ಚೆನ್ನಾಗಿದೆ.